ಹಾಯ್ ರೈತ ಬಂದ್ರೆ ಎಲ್ಲರೂ ನಮಸ್ಕಾರ. ಕೃಷಿ ಸೊಗಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತ ಬಂದ್ರೆ ಈ ವಿಡಿಯೋದಲ್ಲಿ ಏನು ಮಹೇಂದ್ರ ಕಂಪನಿಯವರು ಹೊಸದಾಗಿ ಲಾಂಚ್ ಮಾಡಿರುವಂತಹ ಟ್ರ್ಯಾಕ್ಟರ್ಗಳನ್ನು ಕೇವಲ 75 ದಿನದಲ್ಲಿ ಕರ್ನಾಟಕದಲ್ಲಿ ಕೇವಲ 75 ದಿನದಲ್ಲಿ 1000 ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಿದ್ದಾರೆ. ಇದರಿಂದ ಅದರಲ್ಲಿ ಒಂದು ಪರ್ಚೇಸ್ ಮಾಡಿರುವಂತಹ ಒಬ್ಬ ರೈತರಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಅವರ ಅನುಭವದ ಮಾತುಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಅಂಬ್ಲಪ್ಪ ಅಂತ ನಮ್ಮ ಹೆಸರು. ಸರ್, ಟ್ರ್ಯಾಕ್ಟರ್ ಪರ್ಸೆಂಟ್ ತಗೊಂಡಿದೀವಿ ಸರ್. ಈಗ ಮಹೇಂದ್ರ ನ್ಯೂ ಸೀರೀಸ್ ಅಲ್ಲಿ ನೀವು 475 DA ತಗೊಂಡಿದ್ದೀರಾ? ಹೌದು ಸರ್, ಹೌದು ಸರ್. ಸರ್, ಇದರಲ್ಲಿ ಯಾವ ಯಾವ ಫೀಚರ್ಸ್ ನಿಮ್ಗೆ ಹೊಸದಾಗಿ ಕೊಟ್ಟಿದ್ದಾರೆ? ಸರ್, ಲೈಟ್ ಹೊಸದಾಗಿ ಕೊಟ್ಟವ್ರೆ. ಓಕೆ ಸರ್. ಆಮೇಲೆ ಸೀಟು ಇದು ಕೊಟ್ಟವ್ರೆ. ಗೇರು ಇದು ಆಲ್ಟ್ರೇಷನ್ ಮಾಡಿ ಚೆನ್ನಾಗಿ ಕೊಟ್ಟವ್ರೆ. ಗೇರ್ ಫಸ್ಟ್ ಎಲ್ಲಿತ್ತು ಸರ್? ಫಸ್ಟ್ ಎಕ್ಸ್ಟ್ರಾ ಗೇರ್ ಇಲ್ಲಿತ್ತು, ಆ ಗೇರ್ ಮಾಮೂಲಿ ಇದಿತ್ತು. ಈಗ ಸೈಡ್ ಕೊಟ್ಟಿದಾರ? ಇವಾಗ ಸೈಡ್ ಕೊಟ್ಟವ್ರೆ. ಚೆನ್ನಾಗಿದೆ ಸರ್ ಗಾಡಿ. ಪೈಸಾಗಿ ಡ್ರೈವರ್ಗೆ ಆಯಾಸ ಆಗಲ್ಲ, ಚೆನ್ನಾಗಿದೆ ಸರ್. ಮೊದಲು ಬ್ಯಾಟ್ರಿ ಬಾಕ್ಸ್ ಇಲ್ಲಿತ್ತಲ್ವಾ ಸರ್? ಬ್ಯಾಟ್ರಿ ಬಾಕ್ಸ್ ಸೈಡ್ ಇತ್ತು. ಇವಾಗ ಸೇಫ್ಟಿಗೆ ಅದು ಕಳತನ ಆಗಲ್ಲ, ಏನಿಲ್ಲ. ಸೇಫ್ಟಿಗೆ ಮುಂದೆ ಚೆನ್ನಾಗಿ ಕೊಟ್ಟವ್ರು ಲಾಕ್. ಈಗ ಬ್ಯಾಟ್ರಿ ಬಾಕ್ಸ್ ನಿಮ್ ಮುಂದೆ ತುಂಬಾ ಯೂಸ್ ಆಗ್ತದೆ. ಹೌದು ಸರ್, ಚೆನ್ನಾಗಿದೆ. ಈಗ ಸೀಟಿನ ಬಗ್ಗೆ ನಿಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್, ಸೀಟ್ ಬಗ್ಗೆ ಚೆನ್ನಾಗಿದೆ ಸರ್. ನಮ್ಗೆ ಓಡಿಸ್ಬೇಕಾದ್ರೆ ಆಯ್ಸ್ ಆಗಲ್ಲ, ಕಾರಲ್ಲಿ ಕುಂತಂಗ ಆಗುತ್ತೆ. ಕಾರಲ್ಲಿ ಕೂತಂಗ ಚೆನ್ನಾಗುತ್ತೆ. ಕೆಲಸ ಮಾಡಿದ್ರೆ ಮೈನ್ ನೋವು ಅನ್ಸಲ್ಲ. ಇದ್ರಲ್ಲಿ ಕೂತಿರೋದ್ರಿಂದ ಏನೋ ಸೊಂಟ ನೋವು ಏನೋ ಇಲ್ಲ ಬರಲ್ಲ ಸರ್. ಚೆನ್ನಾಗಿದೆ ಗಾಡಿ, ಸೂಪರ್ ಆಗಿದೆಯಾ? ಈಗ ಹೆಡ್ ಲೈಟ್ ಕೊಟ್ಟಿದಾರಲ್ವಾ? ಹೌದು ಸರ್. ಈಗ ನೈಟ್ ಅಲ್ಲಿ ಉಳುಮೆ ಮಾಡ್ತಿರ್ತೀರಾ, ಯಾವ ರೀತಿ ಫೋಕಸ್ ಇದೆ ಸರ್? ಚೆನ್ನಾಗಿದೆ ಫೋಕಸ್. ಉಳುಮೆ ಮಾಡ್ಬೇಕಾದ್ರೆ ಫುಲ್ ಬೆಳಕು ಎಲ್ಲ ಫೋಕಸ್ ಚೆನ್ನಾಗಿದೆ. ಫೋಕಸ್ ಚೆನ್ನಾಗಿದೆ. ಹೌದು ಸರ್. ಮತ್ತೆ ಇದರಲ್ಲಿ ಲಿಫ್ಟಿಂಗ್ ಕೆಪಾಸಿಟಿ ನೀವು ಏನೇನು ವರ್ಕ್ ಮಾಡ್ತೀರಾ? ಲಿಫ್ಟ್ ಟ್ರಾಲಿ ವರ್ಕ್ ಉಳುಮೆಗೆ ಚೆನ್ನಾಗಿದೆ ಸರ್. ಲಿಫ್ಟ್ ವರ್ಕ್ ಚೆನ್ನಾಗಿ ಕೊಟ್ಟವ್ರೆ. ಸ್ಪೀಡ್ ಇದೆ, ಚೆನ್ನಾಗಿದೆ. ಈ ರೈತರು ಯಾರಾದ್ರೂ ಈ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡ್ಬೇಕಂತ ಬರ್ತಾರೆ, ಅವ್ರಿಗೆ ನೀವು ಅನುಭವದ ಮಾತುಗಳು ಹೇಳ್ತೀರಾ? ಹೇಳ್ತೀವಿ ಸರ್. ನಮ್ಗೆ ಹಿಂಗಿದೆ ಅಂತ ಹೇಳ್ತೀವಿ. ಗಾಡಿ ಚೆನ್ನಾಗಿದೆ, ಈ ತರ ಎಲ್ಲ ಕೊಟ್ಟವ್ರೆ, ಚೆನ್ನಾಗಿದೆ ಅಂತ ಹೇಳ್ಕೊಡ್ತೀವಿ. ತಗೋಬೋದಾ ಯಾರಾದ್ರೂ? ತಗೋಬಹುದು ಸರ್, ಚೆನ್ನಾಗಿದೆ ಗಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡಿಕೊಡಿ. ನಮಸ್ತೆ, ನಮ್ಮ ಹೆಸರು ಲೋಕೇಶ್ ಅಂತ, ನಗರೂರಿಂದ. ನಾವು ಗಾಡಿ ತಗೊಂಡ್ಮೇಲೆ ಚೆನ್ನಾಗಿದೆ, ಹೊಸ ಗಾಡಿ ಚೆನ್ನಾಗಿದೆ. ಸರ್, ಈಗ ಹೊಸದಾಗಿ ಈ ಟ್ರ್ಯಾಕ್ಟರ್ ಲಾಂಚ್ ಆಗಿದೆ ನ್ಯೂ ಸೀರೀಸ್. ಹೌದು ಸರ್. ಇದರಲ್ಲಿ ನಿಮ್ಗೆ ಹೊಸದಾಗಿ ಏನೇನು ಅನಿಸ್ತಿದೆ ಫೀಚರ್ಸ್? ಸರ್, ಫೀಚರ್ಸ್ ಮುಂಚೆ ಇರೋ ಟ್ರ್ಯಾಕ್ಟರ್ ಇದಕ್ಕೂ ವ್ಯತ್ಯಾಸ ಏನಂದ್ರೆ, ಮೊದ್ಲು ನಾವು ಲೂಟ್ಲು ಮಾಡ್ಬೇಕಾದ್ರೆ ಬಗ್ಗಿ ಮಾಡ್ಬೇಕಾಯ್ತು ಕೈ. ಈಗ ಕೈಗೆ ಸಿಗುತ್ತೆ, ಅದೊಂದು ಬೆನಿಫಿಟ್ ಇದೆ. ಮತ್ತೆ ಹ್ಯಾಂಡ್ ಬ್ರೇಕ್ ಏನಂದ್ರೆ ಹಿಂದ್ಗಡೆ ಫೋಲ್ಡ್ ಮಾಡಿ ಎತ್ಬೇಕಾಯ್ತು ಹ್ಯಾಂಡ್ ಬ್ರೇಕ್, ಅದು ಕೈಗೆ ಸಿಗುತ್ತೆ ಈಗ. ಅದೊಂದು ಬೆನಿಫಿಟ್ ಇದೆ ಸರ್. ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಪಿಕಪ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿ ಚೆನ್ನಾಗಿದೆ. ಸೀಟಿನ ಬಗ್ಗೆ ಸ್ವಲ್ಪ ತಿಳಿಸಿ. ಆಮೇಲೆ ಸೀಟು ಒಳ್ಳೆ ಸ್ಟೈರಿಂಗ್, ಅದಕ್ಕೆ ಒಳ್ಳೆ ಲೆವೆಲ್ ಅಲ್ಲಿ ಇದೆ. ಡ್ರೈವರ್ಗೆ ಬೆನ್ನು ಬರಲ್ಲ. ಹೌದು. ಆಮೇಲೆ ಟಾರ್ಚ್ ಚೆನ್ನಾಗಿ ಬಿಟ್ಟಿದ್ದಾನೆ. ಹೆಡ್ ಲೈಟ್ ಏನು ಉಪಯೋಗ ಇದೆ ಸರ್? ನೈಟ್ ಹೊತ್ತು ಹೋದಾಗ ಉಳುಮೆ ಮಾಡಬಹುದು. ಒಂದು ರೋಡ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬೆಳಕು. ಅದೇ ಸರ್, ಚೆನ್ನಾಗಿ ಫೋಕಸ್ ಇದೆ. ಫೋಕಸ್ ಚೆನ್ನಾಗಿದೆ. ಮೊದಲೇ ಅಷ್ಟು ಫೋಕಸ್ ಇರಲಿಲ್ಲ, ಈಗ ಚೆನ್ನಾಗಿ ಬಿಟ್ಟಿದ್ದಾರೆ. ನಂತರ ಬ್ಯಾಟ್ರಿ ಬಾಕ್ಸ್ ಎಲ್ಲಿತ್ತು ಮೊದಲು? ಆಮೇಲೆ ಬ್ಯಾಟ್ರಿ ಸೇಫ್ಟಿ ಇರಲ್ಲ, ಈಗ ಚೆನ್ನಾಗಿ ಮುಂದೆ ಸೇಫ್ಟಿ ಬಿಟ್ಟಿದ್ದಾನೆ. ಎಲ್ಲಿ ಬ್ಯಾಟ್ರಿ ಎಲ್ಲ ಐತೆ ಅಂತಾನೆ ಕಾಣೋದಿಲ್ಲ ಅದರಲ್ಲಿ. ಹೌದು. ಇಲ್ಲಿದ್ದಾಗ ಕಳ್ತನ ಆಗ್ಬಿಡೋದು, ನೈಟ್ ಹೊತ್ತು ಬಿಚ್ಕೊಂಡು ಹೋಗ್ಬಿಡೋದು. ಅದೊಂದು ಈಗೇನು ಸಮಸ್ಯೆ ಇಲ್ಲ, ಎಲ್ಲಿ ಗಾಡಿ ಇನ್ಸೂರೆನ್ಸ್ ಸಮಸ್ಯೆ ಇಲ್ಲ. ಮೈಲೇಜ್ ಹೇಗಿದೆ ಸರ್? ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್. ಮೊದಲು ಗಾಡಿಗೆ ಪರವಾಗಿಲ್ಲ, ಚೆನ್ನಾಗಿ ಪಿಕಪ್ ಇದೆ, ಮೈಲೇಜ್ ಇದೆ. ಪಿಕಪ್ ಚೆನ್ನಾಗಿದೆ, ಗಾಡಿ ಚೆನ್ನಾಗಿದೆ. ರೈಡಿಂಗ್ ಪವರ್ ಅದು ಚೆನ್ನಾಗಿದೆ. ಸ್ಟೈರಿಂಗ್ ಚೆನ್ನಾಗಿದೆ, ಚೆನ್ನಾಗಿದೆ. ದಮ್ ಇದೆ ಗಾಡಿ. ಉಳುಮೆ ಮಾಡಕ್ಕೂ ಚೆನ್ನಾಗಿದೆ. ಹೀಟ್ ಆಗಲ್ಲ ಬೇಗ, ಕೂಲಿಂಗ್ ಬೇಗ ಹೀಟ್ ಆಗಲ್ಲ, ಕೂಲಿಂಗ್ ಆಗುತ್ತೆ. ಈಗ ರೈತರು ಯಾರಾದ್ರೂ ಟ್ರ್ಯಾಕ್ಟರ್ ಹೊಸದಾಗಿ ಪರ್ಚೇಸ್ ಮಾಡಕ್ ಬರ್ತಾರೆ, ಅವ್ರಿಗೆ ಏನ್ ಹೇಳ್ತೀರಿ ನೀವು? ತಗೋಬೋದಾ ತಗೋಬಾರ್ದು? ತಗೋಬಹುದು, ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹಳೆ ಗಾಡಿಗೂ ಈ ಗಾಡಿಗೂ ಬೆನಿಫಿಟ್ ಇದೆ.